ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಹುಬ್ಬಳ್ಳಿ ನಗರದಲ್ಲಿ ಪ್ರಯಾಣಿಕರು ತಮ್ಮ ಬ್ಯಾಗ್ ಹಾಗೂ ಲ್ಯಾಪ್ಟಾಪ್ ಅನ್ನು ಆಟೋ ರಿಕ್ಷಾದಲ್ಲಿ ಬಿಟ್ಟು ಹೋಗಿದ್ದರು. ಆ ರಿಕ್ಷಾದ ಚಾಲಕ ಶ್ರೀ ಸಿದ್ದಾರೂಢ ಆಟೋ ರಿಕ್ಷಾ ನಿಲ್ದಾಣ ರೈಲ್ವೆ ಸುರಂಗ ಮಾರ್ಗವಾದ ಸ್ಟೇಷನ್ ಸ್ಟ್ಯಾಂಡಿನ ಪ್ರಭು ತಕ್ಷಣ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರ ಗಮನಕ್ಕೆ ತರುತ್ತಾರೆ. ಅವರು ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸಿ ಕಳೆದುಕೊಂಡ ಪ್ರಯಾಣಿಕರಿಗೆ ಲ್ಯಾಪ್ಟಾಪ್, ಬ್ಯಾಗ್ ಮರಳಿ ನೀಡುತ್ತಾರೆ. ಈ ಸಂದರ್ಭದಲ್ಲಿ ರಿಕ್ಷಾ ನಿಲ್ದಾಣದ ಅಧ್ಯಕ್ಷರಾದ ಗೋಪಾಲ್, ಸುರೇಶ್, ಅನೇಕ ಚಾಲಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇವತ್ತು ಶ್ರೀ ಸಿದ್ದಾರೂಢ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಗೋಪಾಲ್ ಸಿಂಗ್ನಳ್ಳಿಯನ್ನವರು ನಮ್ಮ ಆಟೋ ಚಾಲಕ ಸದಸ್ಯರು ಒಬ್ಬರು ಪ್ರಯಾಣಿಕರು ಆಟೋದಲ್ಲಿ ಹತ್ತಿ ಹೋಗುವಾಗ ಅವ್ರ ಲ್ಯಾಪ್ಟಾಪು ಮತ್ತು ಬ್ಯಾಗನ್ನು ಬಿಟ್ಟಿದ್ದಾರೆ. ಅವರು ಈಗ ನಾವು ಟೌನ್ ಪೊಲೀಸಿನ ಸಾಹೇಬ್ರ ನಮ್ಮ ಮಾರುತಿ ಸರ್ ಸಮ್ಮುಖದಲ್ಲಿ, ಸಿಬ್ಬಂದಿ ಸಮ್ಮುಖದಲ್ಲಿ ಅದನ್ನು ಹಸ್ತಾಂತರ ಮಾಡಿದ್ದೇವೆ. ಅವರು ಈಗಾಗಲೇ ಹೇಳಿದರು, ಸಂಬಂಧಪಟ್ಟ ಒಂದು ಪ್ರಯಾಣಿಕರಿಗೆ ನಾವು ಗುರುತಿಸಿ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಇದೇ ಥರ ಹುಬ್ಬಳ್ಳಿ ನಗರದಲ್ಲಿ 17,000 ರಿಕ್ಷಾ ಚಾಲಕರಿದ್ದೀರಿ. ಯಾವುದೇ ಪ್ರಯಾಣಿಕರು ತಮ್ಮ ಆಟೋದಲ್ಲಿ ಬಿಟ್ಟು ಹೋದಂಥ ವಸ್ತುಗಳಿದ್ದರೆ ಯಾವುದೇ ರೀತಿ ಅದನ್ನು ಬಿಚ್ಚಬಾರ್ದು. ಯಾವುದೇ ನಿಮ್ಮ ಹತ್ತಿರ ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ಪೊಲೀಸರ ಸಮ್ಮುಖದಲ್ಲಿ ಕೊಡಬೇಕಂತ ಇಡೀ ಎಲ್ಲ ಆಟೋ ರಿಕ್ಷಾ ಚಾಲಕರು ಮಾಲಕರಿಗೆ ನಾವು ವಿನಂತಿ ಮಾಡ್ಕೋತೀನಿ ಮತ್ತು ಪೊಲೀಸ್ ಇಲಾಖೆಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ.